ಹಣ ಖರ್ಚು ಮಾಡಿ ನಿನ್ನನ್ನ ಇದ್ದಂತೆನ್ನಾಗಿ ಮಾಡಿದನಲ್ಲ ನಿನ್ನಣ್ಣ ರಾಘವ. ಅವನ ಉಪಕಾರವನ್ನು ಸಂಭರಿಸುವರು ಯಾರೇ ಇಲ್ಲ. ತನ್ನ ಹಸುವನ್ನು ದೂರ ತಳ್ಳಿ ನಿಮ್ಮ ಹಸುವನ್ನೇ ಚೆನ್ನಾಗಿರಲೆಂದು ನೋಡಿಕೊಂಡವನಲ್ಲ, ಅವನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವರು ಯಾರೂ ಇಲ್ಲ. ದುಡಿಮೆಯೇ ದೇವರೆಂದು ಬಾಳುತ್ತಿರುವ ನನ್ನ ಮಗನ ಶ್ರಮೆ ನಿಮಗೆ ಯಾರಿಗೂ ಅನಿಸಲಿಲ್ಲವೇ? ಏನ್ರಿ ಇದು ರಾಧ ಅಂತ? ಏನು ಲಕ್ಷಾಂಗಟ್ಟೆ ದುಡ್ಡಿರೋ ತರ ಆಡ್ತಿದ್ರಲ್ಲ, ಇವರಿಗೆ ಮಾನ ಮರ್ಯಾದೆ ಬೇರೆ ಕೇಡು. ಅಮ್ಮ ತಾಯಿ, ಕುಣಿಯಲಾರದ ಹೆಣ್ಣು ನಲಡಂಕೆ ಎಂದಳಂತೆ, ಬಾಳೆ ಮಾಡಲಾರದ ಹೆಣ್ಣು ಸಗಣಿ ಮಣಿ ಎಂದಳಂತೆ. ಇದು ಒಕ್ಕಲಿಗರ ಮನೆಯಮ್ಮ. ಇವನಿಗೆ ಗುಡಿಸಲ ಮನೆಯೇ ಅರಮನೆ ಇದ್ದಾಗೆ. ಇವನು ಸಾಕುತ್ತಿರುವ ಒಂದೊಂದು ಮೂಕು ಪ್ರಾಣಿಯು ಒಂದೊಂದು ಕೋಟಿಯ ಸಮಾನ. ಮೊದಲು ಸರಿಯಾಗಿ ಮಾತನಾಡುವುದನ್ನು ಕಲಿತುಕೋ. ಇದೇನ್ರಿ ನಮ್ಮಪ್ಪ ಹಾಗೆ ಹೀಗೆ ಅಂತ ಮದುವೆ ಮಾಡಿಕೊಂಡು ಕಟ್ಟಿಕೊಂಡು ಬಂದ್ರಲ್ಲ, ನಿಮ್ಮ ಮನೆತನ ಹೀಗೆ ಅಂತ ಗೊತ್ತಿದ್ರೆ ನಾನು ನಿಮ್ಮ ಮನೆಗೆ ಕಾಲು ಸಮೇತ ಇಡ್ತಿಲ್ಲ, ನಿಮ್ಮನ್ನ ಪ್ರೀತಿನೂ ಮಾಡ್ತಿರ್ಲಿಲ್ಲ, ನಿಮ್ಮ ಆಗ್ತಿರ್ಲಿಲ್ಲ. ನನ್ನ ಮನೆತನದ ಬಗ್ಗೆ ಸೇವಾಗಿ ಮಾತನಾಡಿದರೆ ಬಾಯಿನೆಲ್ಲ ಉದುರಿಸಿಬಿಟ್ಟೆನ. ನನ್ನ ಮನೆತನದ ಬಗ್ಗೆ ಕೇಳಾಗಿ ಮಾತನಾಡುವಷ್ಟು ಆಕಾರವೇ ನಿನಗೆ? ಅಪ್ಪಾಜಿ, ಅವಳ ಬಗ್ಗೆ ಕೆಟ್ಟದನ್ನು ಮಾತನಾಡಿದರೆ ನಾವು ಸಹಿಸಿಕೊಳ್ಳುವುದಿಲ್ಲ. ಒಬ್ಬ ಮಗನಿಗೆ ನೌಕರಿ ಕೊಡಿಸುವಷ್ಟು ಯೋಗ್ಯತೆ ಇಲ್ಲದಿದ್ದರೂ ಪರರಿಂದ ಹಣ ಪಡೆದು ನೌಕರಿ ದಕ್ಕಿಸಿಕೊಂಡು ಜೀವನ ನಡೆಸುತ್ತಿರುವುದನ್ನು ಕಂಡು ನಿಮಗೆ ಹೊಟ್ಟೆ ಕಿತ್ತು ಪಡ್ತಿದೆ. ರಘು, ಮುಚ್ಚು ಬಾಯಿ. ನಾನು ಅಷ್ಟೊತ್ತಿಂದ ನೋಡ್ತಾ ನಿಂತಿದ್ದೇನೆ. ದೊಡ್ಡವರು ಸಣ್ಣವರೆಂಬ ಪರಿಕರಣ ಮಾತನಾಡ್ತೀನಿ. ಶ್ರೀಮಂತಿಗೆ ಹುಟ್ಟಿದ ಮನೆಯ ಹೊರತು ದೊಡ್ಡ ಮನೆ ತಳ್ಳಾರಳು. ಅಣ್ಣ, ಇಷ್ಟೊತ್ತಿನಿಂದ ಅವರಿಗೆ ನಾನೇನು ಕೆಟ್ಟದ್ದು ಮಾತನಾಡಿಲ್ಲ. ಇಷ್ಟೊತ್ತುವರೆಗಾದರೂ ಕ್ಷಮಾಪಣೆ ಕೇಳ್ತಿದ್ದೆ. ಇವರೇ ಮನೆ ಆರಿ ಬೀಳುವಾಗೆ ಮಾತನಾಡುತ್ತಿದ್ದಾರೆ. ಅವರು ನೋಡಿದ ಹೆಣ್ಣನ್ನು ಮದುವೆ ಆಗಿಲ್ಲಂದು ನನ್ನ ಮೇಲೆ ರೇಗಾಡ್ತಿದ್ದಾರೆ. ರಘು, ಅವರು ದೊಡ್ಡವರು ಕಣೋ, ಮರ್ಯಾದಿಸ್ತರು. ವಿದ್ಯಾವಂತ ಮಕ್ಕಳಿಂದ ಮನೆತನದ ಮರ್ಯಾದೆ ಮಣ್ಣು ಪಾಲುತ್ತೆಂಬ ಸಂಕಟ ಅವರದು. ಒಣ್ಣು ಹಾಕಿ ಮಕ್ಕಳ ಬಾಯಿಗೆ ಒಣ್ಣು ಹಾಕಿ ಬೆಳೆಸಿದರೆ ಅಲ್ಲ, ಮಕ್ಕಳು ನಮ್ಮ ಬಾಯಿಗೆ ಮಣ್ಣು ಹಾಕಿದರೆಂಬ ಸಂಕಟದಿಂದ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಕಣೋ. ರಘು, ದೊಡ್ಡವರು ಜನ್ಮ ಕೊಟ್ಟ ತಂದೆ, ಅವರು ಹೇಳುತ್ತಿರುವ ಒಂದೊಂದು ನುಡಿ ಕೋಟಿ ಇದ್ದಕ್ಕೆ ಸಮಣ ಕಣೋ. ನೋಡಿ, ಜನ್ಮ ಕೊಡುವುದು ತಾಯಿ ತಂದೆಯ ಕರ್ತವ್ಯ, ವಿದ್ಯೆ ಕೊಡುವುದು ಆ ದೇವರ ಕರ್ತವ್ಯ. ಆದರೆ ಇಷ್ಟ ಬಂದಾಗ, ಮನಸ್ಸು ಬಂದಾಗ ಇಚ್ಛೆನುಸಾರ ಮದುವೆ ಆಗುವುದು ನಮ್ಮ ಕರ್ತವ್ಯ. ಈ ರೀತಿ ಪ್ರೇಮಿಗಳನ್ನ ದೂರ ಮಾಡುತ್ತಿರಲ್ಲ, ನಿಮಗೆ ನಾಚಿಕೆ ಆಗುದಿಲ್ವಾ? ಅಮೃತವಾದ ಹಾಲನ್ನು ಕುಡಿದು ಬೆಕ್ಕಿನ ದೇವರ ಮುಂದೆ ಮೀಸಿ ಒರೆಸಿಕೊಳ್ಳುವುದು ಬೆಕ್ಕಿನ ಕರ್ತವ್ಯ. ಕೆರಕಲು ಎಂಜಲ ತಿಂದ ಮಾತ್ರಕ್ಕೆ, ಏಸಿಗೆ ತಿಂದ ಮಾತ್ರಕ್ಕೆ ಅಣ್ಣ ಹಾಕಿದ ಒಡೆಯನನ್ನು ಎಂದು ಮರೆಯಲಾರದು. ಅವನ ಕಂಡ ತಕ್ಷಣ ತಲೆ ಡಕ್ಕಿಸಿ ಬಾಲ ಅಲ್ಲಾಡಿಸಿ ಗೌರವ ಕೊಡೋದು ನಾಯ ಕರ್ತವ್ಯ. ಹಿರಿಯರನ್ನು ಕಂಡಾಗ ಹಂಚಿ ಅಡಿಕೆ ನಡೆಯುವುದು ಎಲ್ಲಿಯ ಕರ್ತವ್ಯ. ಸರಿಯಾಗಿ ಹೇಳಿದಿರಾಗವ. ಬಾಯಿ ಮೇಲೆ ಮಾಡಿ ಮಾತನಾಡುವ ಹೆಣ್ಣಿಗೆ ಈ ಸಮಾಜದಲ್ಲಿ ಭಜನೆಯನ್ನು ಕರೆಯುತ್ತಾರೆ. ಮೆಚ್ಚಿ ಮದುವೆಯಾಗಿ ಬಂದಿದೀಯಾ, ಒಳಗೋಗಿ ಇಸ್ರು ಅಂತ ತೆಗೆದುಕೋ.